ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನನಗೆ ಖುಷಿ, ಯಾಕೆಂದರೆ ಪ್ರತಿ ಗಣೇಶ ಹಬ್ಬನೂ ನಾವೆಲ್ಲ ಅಮೆರಿಕದಲ್ಲಿ ಆಚರಿಸ್ತೀವಿ. ಇವತ್ತು ನನಗೆ ಇದೊಂದು ಆಪರ್ಚುನಿಟಿ. ನನ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದು ಗಣೇಶ ಹಬ್ಬ ಬೆಂಗಳೂರಲ್ಲಿ ಮಾಡ್ತೀನಿ ಅಂದರೆ ಇದಕ್ಕಿಂತ ಖುಷಿ ಯಾವುದೂ ಅಲ್ಲ. ನಾನು ಅದೇ ವಿಡಿಯೋ ಕಾಲ್ ಮಾಡಿ ನನ್ನ ಮಗನಿಗೆಲ್ಲ ತೋರಿಸಿದ್ದೆ, ನೋಡು ಗಣೇಶ ಎಷ್ಟು ದೊಡ್ಡದಾಗಿ ಕೂರಿಸಿದ್ದಾರೆ ಆ ಥರ ಅಂತ. ಸೊ ನನಗೆ ನಿಜವೂ ಇದು ಭಾಳ ಖುಷಿಯಾದ ವಿಷಯ. ಆಮೇಲೆ ನಮ್ಮ ಭಾಷೆ, ನಮ್ಮ ಜನ ಜೊತೆಯಲ್ಲಿ ಒಂದು ಹಬ್ಬ ಮಾಡ್ಕೊಳ್ಳೋದು, ಅದ್ರ ಖುಷಿನೇ ಬೇರೆ. ಅದಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ವರ್ಡ್ಸೇ ಇಲ್ಲ. ಬಟ್ ಥ್ಯಾಂಕ್ಸ್, ನೀವೆಲ್ಲ ಬಂದಿದ್ದಕ್ಕೆ, ಈ ಥರ ಒಂದು ಆಪರ್ಚುನಿಟಿ ಮಾಡಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಎಲ್ಲ ಖುಷಿ ಆಗುತ್ತೆ. ಗಣೇಶನ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು. ಅದೇ ಗಣೇಶ ನಮಗೂ ಆಶೀರ್ವಾದ ಮಾಡಲಿ ಏಳುಮಲೆ ಸಿನಿಮಾಗೆ ಅಂತ ಅಂದ್ಕೊಂಡು ಈ ಥರದೊಂದು ಈವೆಂಟ್ ಮಾಡೋಣ, ಎಲ್ಲರನ್ನೂ ಕರೆಯೋಣ ಅಂತ ಅಂದ್ಕೊಂಡು ಮಾಡಿದ್ವಿ. ಅದು ಎಲ್ರಿಗೂ ಒಳ್ಳೆಯದಾಗುತ್ತೆ. ಖಂಡಿತ ನಮ್ಮ ರಸ್ತೆಯಲ್ಲಿ ಪೂರ್ತಿ ಗಣೇಶ ಕೂರಿಸಿದ್ದೀವಿ. ಪ್ರತಿ ವರ್ಷವೂ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಮನೆಗೆ ಹೋಗಿ ಕಾಸು ಇಸ್ಕೊಂಡು ಗಣೇಶ ಮಾಡಿದ್ದೀವಿ. ಅದಾದಮೇಲೆ ಅಮೇರಿಕಾಗೆ ಹೋದಾಗ ವಾಪಸ್ ಬಂದಾಗ ಇಡೀ ಖರ್ಚನ್ನು ನಾನೇ ತೊಗೊಂಡು ನಮ್ಮ ರೋಡಲ್ಲಿ ಗಣೇಶ ಕೂರಿಸಿದ್ದೀವಿ. ಸೊ ಗಣೇಶ ಈಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಎವ್ರಿಬಡೀಸ್ ಲೈಫ್. ಯಾಕಂದರೆ ನಾವು ಗಣೇಶನ ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರತಿ ವರ್ಷ ಗಣೇಶನ ಆಚರಿಸ್ತೀವಿ. ಗಣೇಶ ಅಂದರೆ ಏನು, ಆ ಕಲ್ಚರ್ ನನ್ನ ಮಗನಿಗೂ ನಾನು ಹೇಳ್ಕೊಟ್ಟಿದ್ದೀನಿ. ಮಣ್ಣಲ್ಲಿ ಗಣೇಶ ಮಾಡಿಸಿದ್ದೀನಿ. ಸೊ ಇದು ಒಂಥರ ನಮ್ಮ ದೇಹಕ್ಕೆ ಸೇರಿಕೊಂಡಿರುವಂಥ ಹಬ್ಬ. ಇದು ನಾವು ಬಿಟ್ಟು ಬದುಕೋಕ್ಕೂ ಆಗಲ್ಲ. ನೀವು ಅಮೆರಿಕಾದಲ್ಲಿರಿ, ಬೆಂಗಳೂರಲ್ಲಿರಿ, ಎಲ್ಲಿದ್ರೂ ಗಣೇಶ ಹಬ್ಬ ನಮಗೂ ಯಾವತ್ತಿದ್ರೂ ಸ್ಪೆಷಲ್ಲೇ. ಬಟ್ ಆ ಗಣೇಶ ಹಬ್ಬದ ಜೊತೆಯಲ್ಲೇ ನಮ್ಮ ಸಿನಿಮಾನೂ ಬರ್ತಿದ್ವಿ ಅಂದರೆ ಭಾಳ ಸ್ಪೆಷಲ್ ಆಗುತ್ತೆ. ಖಂಡಿತ ನಿಮಗೂ ಗಣೇಶ ಹಬ್ಬದ ಶುಭಾಶಯಗಳು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನನಗೆ ಖುಷಿ, ಯಾಕೆಂದರೆ ಪ್ರತಿ ಗಣೇಶ ಹಬ್ಬನೂ ನಾವೆಲ್ಲ ಅಮೆರಿಕದಲ್ಲಿ ಆಚರಿಸ್ತೀವಿ. ಇವತ್ತು ನನಗೆ ಇದೊಂದು ಆಪರ್ಚುನಿಟಿ. ನನ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದು ಗಣೇಶ ಹಬ್ಬ ಬೆಂಗಳೂರಲ್ಲಿ ಮಾಡ್ತೀನಿ ಅಂದರೆ ಇದಕ್ಕಿಂತ ಖುಷಿ ಯಾವುದೂ ಅಲ್ಲ. ನಾನು ಅದೇ ವಿಡಿಯೋ ಕಾಲ್ ಮಾಡಿ ನನ್ನ ಮಗನಿಗೆಲ್ಲ ತೋರಿಸಿದ್ದೆ, ನೋಡು ಗಣೇಶ ಎಷ್ಟು ದೊಡ್ಡದಾಗಿ ಕೂರಿಸಿದ್ದಾರೆ ಆ ಥರ ಅಂತ. ಸೊ ನನಗೆ ನಿಜವೂ ಇದು ಭಾಳ ಖುಷಿಯಾದ ವಿಷಯ. ಆಮೇಲೆ ನಮ್ಮ ಭಾಷೆ, ನಮ್ಮ ಜನ ಜೊತೆಯಲ್ಲಿ ಒಂದು ಹಬ್ಬ ಮಾಡ್ಕೊಳ್ಳೋದು, ಅದ್ರ ಖುಷಿನೇ ಬೇರೆ. ಅದಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ವರ್ಡ್ಸೇ ಇಲ್ಲ. ಬಟ್ ಥ್ಯಾಂಕ್ಸ್, ನೀವೆಲ್ಲ ಬಂದಿದ್ದಕ್ಕೆ, ಈ ಥರದೊಂದು ಆಪರ್ಚುನಿಟಿ ಮಾಡಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಎಲ್ಲ ಖುಷಿ ಆಗುತ್ತೆ. ಗಣೇಶನ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು. ಅದೇ ಗಣೇಶ ನಮಗೂ ಆಶೀರ್ವಾದ ಮಾಡಲಿ ಏಳುಮಲೆ ಸಿನಿಮಾಗೆ ಅಂತ ಅಂದ್ಕೊಂಡು ಈ ಥರದೊಂದು ಈವೆಂಟ್ ಮಾಡೋಣ, ಎಲ್ಲರನ್ನೂ ಕರೆಯೋಣ ಅಂತ ಅಂದ್ಕೊಂಡು ಮಾಡಿದ್ವಿ. ಅದು ಎಲ್ರಿಗೂ ಒಳ್ಳೆಯದಾಗುತ್ತೆ. ಖಂಡಿತ ನಮ್ಮ ರಸ್ತೆಯಲ್ಲಿ ಪೂರ್ತಿ ಗಣೇಶ ಕೂರಿಸಿದ್ದೀವಿ. ಪ್ರತಿ ವರ್ಷವೂ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಮನೆಗೆ ಹೋಗಿ ಕಾಸು ಇಸ್ಕೊಂಡು ಗಣೇಶ ಮಾಡಿದ್ದೀವಿ. ಅದಾದಮೇಲೆ ಅಮೇರಿಕಾಗೆ ಹೋದಾಗ ವಾಪಸ್ ಬಂದಾಗ ಇಡೀ ಖರ್ಚನ್ನು ನಾನೇ ತೊಗೊಂಡು ನಮ್ಮ ರೋಡಲ್ಲಿ ಗಣೇಶ ಕೂರಿಸಿದ್ದೀವಿ. ಸೊ ಗಣೇಶ ಈಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಎವ್ರಿಬಡೀಸ್ ಲೈಫ್. ಯಾಕಂದರೆ ನಾವು ಗಣೇಶನ ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರತಿ ವರ್ಷ ಗಣೇಶನ ಆಚರಿಸ್ತೀವಿ. ಗಣೇಶ ಅಂದರೆ ಏನು, ಆ ಕಲ್ಚರ್ ನನ್ನ ಮಗನಿಗೂ ನಾನು ಹೇಳ್ಕೊಟ್ಟಿದ್ದೀನಿ. ಮಣ್ಣಲ್ಲಿ ಗಣೇಶ ಮಾಡಿಸಿದ್ದೀನಿ. ಸೊ ಇದು ಒಂಥರ ನಮ್ಮ ದೇಹಕ್ಕೆ ಸೇರಿಕೊಂಡಿರುವಂಥ ಹಬ್ಬ. ಇದು ನಾವು ಬಿಟ್ಟು ಬದುಕೋಕ್ಕೂ ಆಗಲ್ಲ. ನೀವು ಅಮೆರಿಕಾದಲ್ಲಿರಿ, ಬೆಂಗಳೂರಲ್ಲಿರಿ, ಎಲ್ಲಿದ್ರೂ ಗಣೇಶ ಹಬ್ಬ ನಮಗೂ ಯಾವತ್ತಿದ್ರೂ ಸ್ಪೆಷಲ್ಲೇ. ಬಟ್ ಆ ಗಣೇಶ ಹಬ್ಬದ ಜೊತೆಯಲ್ಲೇ ನಮ್ಮ ಸಿನಿಮಾನೂ ಬರ್ತಿದ್ವಿ ಅಂದರೆ ಭಾಳ ಸ್ಪೆಷಲ್ ಆಗುತ್ತೆ. ಖಂಡಿತ ನಿಮಗೂ ಗಣೇಶ ಹಬ್ಬದ ಶುಭಾಶಯಗಳು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನನಗೆ ಖುಷಿ, ಯಾಕೆಂದರೆ ಪ್ರತಿ ಗಣೇಶ ಹಬ್ಬನೂ ನಾವೆಲ್ಲ ಅಮೆರಿಕಾದಲ್ಲಿ ಆಚರಿಸ್ತೀವಿ. ಇವತ್ತು ನನಗೆ ಇದೊಂದು ಆಪರ್ಚುನಿಟಿ. ನನ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದು ಗಣೇಶ ಹಬ್ಬ ಬೆಂಗಳೂರಲ್ಲಿ ಮಾಡ್ತೀನಿ ಅಂದರೆ ಇದಕ್ಕಿಂತ ಖುಷಿ ಯಾವುದೂ ಅಲ್ಲ. ನಾನು ಅದೇ ವಿಡಿಯೋ ಕಾಲ್ ಮಾಡಿ ನನ್ನ ಮಗನಿಗೆಲ್ಲ ತೋರಿಸಿದ್ದೆ, ನೋಡು ಗಣೇಶ ಎಷ್ಟು ದೊಡ್ಡದಾಗಿ ಕೂರಿಸಿದ್ದಾರೆ ಆ ಥರ ಅಂತ. ಸೊ ನನಗೆ ನಿಜವೂ ಇದು ಭಾಳ ಖುಷಿಯಾದ ವಿಷಯ. ಆಮೇಲೆ ನಮ್ಮ ಭಾಷೆ, ನಮ್ಮ ಜನ ಜೊತೆಯಲ್ಲಿ ಒಂದು ಹಬ್ಬ ಮಾಡ್ಕೊಳ್ಳೋದು, ಅದ್ರ ಖುಷಿನೇ ಬೇರೆ. ಅದಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ವರ್ಡ್ಸೇ ಇಲ್ಲ. ಬಟ್ ಥ್ಯಾಂಕ್ಸ್, ನೀವೆಲ್ಲ ಬಂದಿದ್ದಕ್ಕೆ, ಈ ಥರದೊಂದು ಆಪರ್ಚುನಿಟಿ ಮಾಡಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಎಲ್ಲ ಖುಷಿ ಆಗುತ್ತೆ. ಗಣೇಶನ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು. ಅದೇ ಗಣೇಶ ನಮಗೂ ಆಶೀರ್ವಾದ ಮಾಡಲಿ ಏಳುಮಲೆ ಸಿನಿಮಾಗೆ ಅಂತ ಅಂದ್ಕೊಂಡು ಈ ಥರದೊಂದು ಈವೆಂಟ್ ಮಾಡೋಣ, ಎಲ್ಲರನ್ನೂ ಕರೆಯೋಣ ಅಂತ ಅಂದ್ಕೊಂಡು ಮಾಡಿದ್ವಿ. ಅದು ಎಲ್ರಿಗೂ ಒಳ್ಳೆಯದಾಗುತ್ತೆ. ಖಂಡಿತ ನಮ್ಮ ರಸ್ತೆಯಲ್ಲಿ ಪೂರ್ತಿ ಗಣೇಶ ಕೂರಿಸಿದ್ದೀವಿ. ಪ್ರತಿ ವರ್ಷವೂ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಮನೆಗೆ ಹೋಗಿ ಕಾಸು ಇಸ್ಕೊಂಡು ಗಣೇಶ ಮಾಡಿದ್ದೀವಿ. ಅದಾದಮೇಲೆ ಅಮೇರಿಕಾಗೆ ಹೋದಾಗ ವಾಪಸ್ ಬಂದಾಗ ಇಡೀ ಖರ್ಚನ್ನು ನಾನೇ ತೊಗೊಂಡು ನಮ್ಮ ರೋಡಲ್ಲಿ ಗಣೇಶ ಕೂರಿಸಿದ್ದೀವಿ. ಸೊ ಗಣೇಶ ಈಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಎವ್ರಿಬಡೀಸ್ ಲೈಫ್. ಯಾಕಂದರೆ ನಾವು ಗಣೇಶನ ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರತಿ ವರ್ಷ ಗಣೇಶನ ಆಚರಿಸ್ತೀವಿ. ಗಣೇಶ ಅಂದರೆ ಏನು, ಆ ಕಲ್ಚರ್ ನನ್ನ ಮಗನಿಗೂ ನಾನು ಹೇಳ್ಕೊಟ್ಟಿದ್ದೀನಿ. ಮಣ್ಣಲ್ಲಿ ಗಣೇಶ ಮಾಡಿಸಿದ್ದೀನಿ. ಸೊ ಇದು ಒಂಥರ ನಮ್ಮ ದೇಹಕ್ಕೆ ಸೇರಿಕೊಂಡಿರುವಂಥ ಹಬ್ಬ. ಇದು ನಾವು ಬಿಟ್ಟು ಬದುಕೋಕ್ಕೂ ಆಗಲ್ಲ. ನೀವು ಅಮೆರಿಕಾದಲ್ಲಿರಿ, ಬೆಂಗಳೂರಲ್ಲಿರಿ, ಎಲ್ಲಿದ್ರೂ ಗಣೇಶ ಹಬ್ಬ ನಮಗೂ ಯಾವತ್ತಿದ್ರೂ ಸ್ಪೆಷಲ್ಲೇ. ಬಟ್ ಆ ಗಣೇಶ ಹಬ್ಬದ ಜೊತೆಯಲ್ಲೇ ನಮ್ಮ ಸಿನಿಮಾನೂ ಬರ್ತಿದ್ವಿ ಅಂದರೆ ಭಾಳ ಸ್ಪೆಷಲ್ ಆಗುತ್ತೆ. ಖಂಡಿತ ನಿಮಗೂ ಗಣೇಶ ಹಬ್ಬದ ಶುಭಾಶಯಗಳು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು.
ಇವತ್ತು ನನಗೆ ಖುಷಿ, ಯಾಕೆಂದರೆ ಪ್ರತಿ ಗಣೇಶ ಹಬ್ಬನೂ ನಾವೆಲ್ಲ ಅಮೆರಿಕದಲ್ಲಿ ಆಚರಿಸ್ತೀವಿ. ಇವತ್ತು ನನಗೆ ಇದೊಂದು ಆಪರ್ಚುನಿಟಿ. ನನ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದು ಗಣೇಶ ಹಬ್ಬ ಬೆಂಗಳೂರಲ್ಲಿ ಮಾಡ್ತೀನಿ ಅಂದರೆ ಇದಕ್ಕಿಂತ ಖುಷಿ ಯಾವುದೂ ಅಲ್ಲ. ನಾನು ಅದೇ ವಿಡಿಯೋ ಕಾಲ್ ಮಾಡಿ ನನ್ನ ಮಗನಿಗೆಲ್ಲ ತೋರಿಸಿದ್ದೆ, ನೋಡು ಗಣೇಶ ಎಷ್ಟು ದೊಡ್ಡದಾಗಿ ಕೂರಿಸಿದ್ದಾರೆ ಆ ಥರ ಅಂತ. ಸೊ ನನಗೆ ನಿಜವಾಗ್ಲೂ ಇದು ಭಾಳ ಖುಷಿಯಾದ ವಿಷಯ. ಆಮೇಲೆ ನಮ್ಮ ಭಾಷೆ, ನಮ್ಮ ಜನ ಜೊತೆಯಲ್ಲಿ ಒಂದು ಹಬ್ಬ ಮಾಡ್ಕೊಳ್ಳೋದು, ಅದ್ರ ಖುಷಿನೇ ಬೇರೆ. ಅದಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ವರ್ಡ್ಸೇ ಇಲ್ಲ. ಬಟ್ ಥ್ಯಾಂಕ್ಸ್, ನೀವೆಲ್ಲ ಬಂದಿದ್ದಕ್ಕೆ, ಈ ಥರ ಒಂದು ಆಪರ್ಚುನಿಟಿ ಮಾಡಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಎಲ್ಲ ಖುಷಿ ಆಗುತ್ತೆ. ಗಣೇಶನ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು. ಅದೇ ಗಣೇಶ ನಮಗೂ ಆಶೀರ್ವಾದ ಮಾಡಲಿ ಏಳುಮಲೆ ಸಿನಿಮಾಗೆ ಅಂತ ಅಂದ್ಕೊಂಡು ಈ ಥರದೊಂದು ಈವೆಂಟ್ ಮಾಡೋಣ, ಎಲ್ಲರನ್ನೂ ಕರೆಯೋಣ ಅಂತ ಅಂದ್ಕೊಂಡು ಮಾಡಿದ್ವಿ. ಅದು ಎಲ್ರಿಗೂ ಒಳ್ಳೆಯದಾಗುತ್ತೆ. ಖಂಡಿತ ನಮ್ಮ ರಸ್ತೆಯಲ್ಲಿ ಪೂರ್ತಿ ಗಣೇಶ ಕೂರಿಸಿದ್ದೀವಿ. ಪ್ರತಿ ವರ್ಷವೂ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಮನೆಗೆ ಹೋಗಿ ಕಾಸು ಇಸ್ಕೊಂಡು ಗಣೇಶ ಮಾಡಿದ್ದೀವಿ. ಅದಾದಮೇಲೆ ಅಮೇರಿಕಾಗೆ ಹೋದಾಗ ವಾಪಸ್ ಬಂದಾಗ ಇಡೀ ಖರ್ಚನ್ನು ನಾನೇ ತೊಗೊಂಡು ನಮ್ಮ ರೋಡಲ್ಲಿ ಗಣೇಶ ಕೂರಿಸಿದ್ದೀವಿ. ಸೊ ಗಣೇಶ ಈಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಎವ್ರಿಬಡೀಸ್ ಲೈಫ್. ಯಾಕಂದರೆ ನಾವು ಗಣೇಶನ ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರತಿ ವರ್ಷ ಗಣೇಶನ ಆಚರಿಸ್ತೀವಿ. ಗಣೇಶ ಅಂದರೆ ಏನು, ಆ ಕಲ್ಚರ್ ನನ್ನ ಮಗನಿಗೂ ನಾನು ಹೇಳ್ಕೊಟ್ಟಿದ್ದೀನಿ, ಮಣ್ಣಲ್ಲಿ ಗಣೇಶ ಮಾಡಿಸಿದ್ದೀನಿ. ಸೊ ಇದು ಒಂಥರ ನಮ್ಮ ದೇಹಕ್ಕೆ ಸೇರಿಕೊಂಡಿರುವಂಥ ಹಬ್ಬ. ಇದು ನಾವು ಬಿಟ್ಟು ಬದುಕೋಕ್ಕೂ ಆಗಲ್ಲ. ನೀವು ಅಮೆರಿಕದಲ್ಲಿರಿ, ಬೆಂಗಳೂರಲ್ಲಿರಿ, ಎಲ್ಲಿದ್ರೂ ಗಣೇಶ ಹಬ್ಬ ನಮಗೂ ಯಾವತ್ತಿದ್ರೂ ಸ್ಪೆಷಲ್ಲೇ. ಬಟ್ ಆ ಗಣೇಶ ಹಬ್ಬದ ಜೊತೆಯಲ್ಲೇ ನಮ್ಮ ಸಿನಿಮಾನೂ ಬರ್ತಿದ್ದೆ ಅಂದರೆ ಭಾಳ ಸ್ಪೆಷಲ್ ಆಗುತ್ತೆ. ಖಂಡಿತ ನಿಮಗೂ ಗಣೇಶ ಹಬ್ಬದ ಶುಭಾಶಯಗಳು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನನಗೆ ಖುಷಿ, ಯಾಕೆಂದರೆ ಪ್ರತಿ ಗಣೇಶ ಹಬ್ಬನೂ ನಾವೆಲ್ಲ ಅಮೆರಿಕದಲ್ಲಿ ಆಚರಿಸ್ತೀವಿ. ಇವತ್ತು ನನಗೆ ಇದೊಂದು ಆಪರ್ಚುನಿಟಿ. ನನ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದು ಗಣೇಶ ಹಬ್ಬ ಬೆಂಗಳೂರಲ್ಲಿ ಮಾಡ್ತೀನಿ ಅಂದರೆ ಇದಕ್ಕಿಂತ ಖುಷಿ ಯಾವುದೂ ಅಲ್ಲ. ನಾನು ಅದೇ ವಿಡಿಯೋ ಕಾಲ್ ಮಾಡಿ ನನ್ನ ಮಗನಿಗೆಲ್ಲ ತೋರಿಸಿದ್ದೆ, ನೋಡು ಗಣೇಶ ಎಷ್ಟು ದೊಡ್ಡದಾಗಿ ಕೂರಿಸಿದ್ದಾರೆ ಆ ಥರ ಅಂತ. ಸೊ ನನಗೆ ನಿಜವಾಗ್ಲೂ ಇದು ಭಾಳ ಖುಷಿಯಾದ ವಿಷಯ. ಆಮೇಲೆ ನಮ್ಮ ಭಾಷೆ, ನಮ್ಮ ಜನ ಜೊತೆಯಲ್ಲಿ ಒಂದು ಹಬ್ಬ ಮಾಡ್ಕೊಳ್ಳೋದು, ಅದ್ರ ಖುಷಿನೇ ಬೇರೆ. ಅದಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ವರ್ಡ್ಸೇ ಇಲ್ಲ. ಬಟ್ ಥ್ಯಾಂಕ್ಸ್, ನೀವೆಲ್ಲ ಬಂದಿದ್ದಕ್ಕೆ, ಈ ಥರದೊಂದು ಆಪರ್ಚುನಿಟಿ ಮಾಡಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಎಲ್ಲ ಖುಷಿ ಆಗುತ್ತೆ. ಗಣೇಶನ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು. ಅದೇ ಗಣೇಶ ನಮಗೂ ಆಶೀರ್ವಾದ ಮಾಡಲಿ ಏಳುಮಲೆ ಸಿನಿಮಾಗೆ ಅಂತ ಅಂದ್ಕೊಂಡು ಈ ಥರದೊಂದು ಈವೆಂಟ್ ಮಾಡೋಣ, ಎಲ್ಲರನ್ನೂ ಕರೆಯೋಣ ಅಂತ ಅಂದ್ಕೊಂಡು ಮಾಡಿದ್ವಿ. ಅದು ಎಲ್ರಿಗೂ ಒಳ್ಳೆಯದಾಗುತ್ತೆ. ಖಂಡಿತ ನಮ್ಮ ರಸ್ತೆಯಲ್ಲಿ ಪೂರ್ತಿ ಗಣೇಶ ಕೂರಿಸಿದ್ದೀವಿ. ಪ್ರತಿ ವರ್ಷವೂ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಮನೆಗೆ ಹೋಗಿ ಕಾಸು ಇಸ್ಕೊಂಡು ಗಣೇಶ ಮಾಡಿದ್ದೀವಿ. ಅದಾದಮೇಲೆ ಅಮೇರಿಕಾಗೆ ಹೋದಾಗ ವಾಪಸ್ ಬಂದಾಗ ಇಡೀ ಖರ್ಚನ್ನು ನಾನೇ ತೊಗೊಂಡು ನಮ್ಮ ರೋಡಲ್ಲಿ ಗಣೇಶ ಕೂರಿಸಿದ್ದೀವಿ. ಸೊ ಗಣೇಶ ಈಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಎವ್ರಿಬಡೀಸ್ ಲೈಫ್. ಯಾಕಂದರೆ ನಾವು ಗಣೇಶನ ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರತಿ ವರ್ಷ ಗಣೇಶನ ಆಚರಿಸ್ತೀವಿ. ಗಣೇಶ ಅಂದರೆ ಏನು, ಆ ಕಲ್ಚರ್ ನನ್ನ ಮಗನಿಗೂ ನಾನು ಹೇಳ್ಕೊಟ್ಟಿದ್ದೀನಿ, ಮಣ್ಣಲ್ಲಿ ಗಣೇಶ ಮಾಡಿಸಿದ್ದೀನಿ. ಸೊ ಇದು ಒಂಥರ ನಮ್ಮ ದೇಹಕ್ಕೆ ಸೇರಿಕೊಂಡಿರುವಂಥ ಹಬ್ಬ. ಇದು ನಾವು ಬಿಟ್ಟು ಬದುಕೋಕ್ಕೂ ಆಗಲ್ಲ. ನೀವು ಅಮೆರಿಕದಲ್ಲಿರಿ, ಬೆಂಗಳೂರಲ್ಲಿರಿ, ಎಲ್ಲಿದ್ರೂ ಗಣೇಶ ಹಬ್ಬ ನಮಗೂ ಯಾವತ್ತಿದ್ರೂ ಸ್ಪೆಷಲ್ಲೇ. ಬಟ್ ಆ ಗಣೇಶ ಹಬ್ಬದ ಜೊತೆಯಲ್ಲೇ ನಮ್ಮ ಸಿನಿಮಾನೂ ಬರ್ತಿದ್ದೆ ಅಂದರೆ ಭಾಳ ಸ್ಪೆಷಲ್ ಆಗುತ್ತೆ. ಖಂಡಿತ ನಿಮಗೂ ಗಣೇಶ ಹಬ್ಬದ ಶುಭಾಶಯಗಳು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.